ಸೌಮ್ಯ ಸೌಮ್ಯ ಇದ್ಯಾಕಮ್ಮ ಅಲ್ಲೇ ನಿನ್ಕಂಡು ನೋಡ್ತಿದ್ಯಾ? ಇದೇ ಕಣಮ್ಮ ನಿನ್ನ ಮನೆ. ಬಾರಮ್ಮ ಒಳಗಡೆ ಬಾ. ಹ್ಞೂ ಬಾ, ಬೇಗ ಬಾ, ಬಲಗಾಡಿ ಇಟ್ ಬಾ. ಬಾರಮ್ಮ ಸೌಮ್ಯ, ಅದೇ ಆಚೆ ಕಡೆ ನೀನು ಕಡಿದ್ಯಾ? ಇದು ನಿನ್ನ ಮನೆ ಕಣಮ್ಮ, ಇನ್ ಯಾರಿಗೂ ಭಯ ಪಡೋ ಅವಶ್ಯಕತೆ ಏನಿಲ್ಲ. ಬಾ ಒಳಗಡೆ ಬಾ. ಇನ್ಮೇಲಿಂದ ನೋಡಮ್ಮ ಇದೇ ಕಣಮ್ಮ ನಿನ್ನ ಮನೆ. ನೀನ್ ಆರಾಮಾಗಿರು. ನಿನ್ಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ಕೊಡ್ತೀನಿ. ನಿನಗೆ ಹೆಂಗ್ ಇಷ್ಟ ಬರುತ್ತೋ ಹಂಗ್ ಮಾಡು, ಸರಿನಾ? ನಿಂಗೆ ಹೆಂಗ್ ಇಷ್ಟ ಬರುತ್ತೋ ಹಂಗಿರು. ಏನು ಯೋಚನೆ ಮಾಡಬೇಡ, ಸರಿನಾ? ನೀನ್ ಮಾತ್ರ ಏನು ಯೋಚನೆ ಮಾಡಬೇಡ, ಏನು ಚಿಂತೆನೆ ಮಾಡಬೇಡ ಕಣಮ್ಮ. ನಿನ್ಗೆ ಹೆಂಗ್ ಬೇಕು ಹಂಗ್ ನಾವು ನೋಡ್ಕೊಳ್ತೀವಿ. ನಿನಗೆ ಇಷ್ಟ ಆದಂಗ್ ನೀನಿರು, ಸರಿನಾ? ಲೇ ಲೇ ಗಿರೀಶ, ಯಾಕ ಆ ಮಗಿಗೆ ಅಲ್ಲೇ ನಿಲ್ಲಿಸ್ಕೊಂಡು ನಿಂತಿದ್ಯಾ? ಕರ್ಕೊಂಬರ ಒಳಗಡೆ. ಬಾರಮ್ಮ ಸೌಮ್ಯ, ಬಾ ಒಳಗಡೆ ಬಾ. ಮಾಡೋದೆಲ್ಲ ಮಾಡ್ಬಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಆಚೆ ಕಡೆ ನಿಂತ್ಕೊಂಡನ ಅಂತ. ಹೆಂಗ ಎಲ್ಲಾ ತಲೆ ಮೇಲೆ ಬರ್ತಿತ್ತು, ಹೆಂಗ ತಪ್ಪಿಸ್ಕೊಂಡು ಹೆಂಗ ನೆಮ್ಮದಿಯಾಗಿರೋಣ ಅಂತ ನಾನು ಇದ್ ಮಾಡ್ತಿದ್ರೆ, ನಿನ್ನ ಮಗ ನೋಡ್ರಿ ಅಲ್ಲಿ ನಿಲ್ಲಿಸ್ಕೊಂಡು ಆಚೆ ಕಡೆ ನೀವು ನಿಂತಿದ್ರು. ಇನ್ನು ಏನ್ ನೆಮ್ಮದಿ ಹಾಳು ಮಾಡ್ಬೇಕಂತ ಹಿಂಗ್ ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ. ಕರೀರಿ, ಗದರಿಸಿ ಬೇಗ ಅವನಿಗೆ ಅವತಾರಗಳು ಮಾಡ್ತಿರೋದು ನೋಡ್ರಿ ಅವನು. ಏಯ್ ಏಯ್ ಗಿರೀಶ, ಏನ್ಲ ಮಾಡ್ತಿದ್ಯಾ? ಬಾರ್ಲ ಒಳಗಡೆ. ಪರವಾಗಿಲ್ಲ, ಮನೆಯೆಲ್ಲ ಒಂದ್ ರೇಂಜ್ ಚೆನ್ನಾಗೈತೆ. ಚೆನ್ನಾಗೈತೆ, ಪರವಾಗಿಲ್ಲ. ಸೌಮ್ಯ, ನೀನೇನು ಯಾರಿಂದೇನು ಭಯ ಪಡಕ್ ಹೋಗ್ಬೇಡ ಕಣಮ್ಮ. ಎಲ್ಲ ನಾವು ಆರಾಮಾಗಿ ನಿನಗ್ ನೋಡ್ಕೊಂತೀವಿ. ನೀನ್ ಏನು ಮಾಡ್ಬೇಡ, ಏನು ಕೆಲ್ಸಾನು ಮಾಡ್ಬೇಡ, ಆರಾಮಾಗಿರು, ಸರಿನಾ? ಅಯ್ಯೋ, ನೀವ್ ಹೇಳಿದ್ರು ನಾವು ಮಾಡಲ್ಲ ಅತ್ತೆ, ನನಗ್ ಗೊತ್ತಿದೆ. ನಾನೇನಕ್ ಮಾಡಕ್ ಹೋಗ್ಲಿ ಅಲ್ವಾ? ನಾನು ಏನು ಹೇಳಿದ್ರು ನನ್ನ ಇಷ್ಟ ಬಂದಂಗೆ ನಾನು ಇರೋದು. ಈಗ್ಲೂ ಅಷ್ಟೇ, ಮುಂದೆನೂ ಅಷ್ಟೇ, ಹಂಗೆ ಇರ್ತೀನಿ. ನಾನ್ ಹೇಳ್ದಂಗೆ ನೀವ್ ಕೇಳ್ಕೊಂಡ್ ಇರ್ಬೇಕು ಅಷ್ಟೇ. ಏನಾದ್ರೂ ನೀವೇನಾದ್ರೂ ನನಗೇನಾದ್ರೂ ಎದುರಿಸೋದು, ನನಗ್ ಬೈಯೋದು, ಏನಾದ್ರೂ ಡಬಲ್ ಗೇಮ್ ಏನಾದ್ರೂ ಆಟ ಆಡೋದು, ಅದು ಇದು ಮಾಡಿದ್ರೆ ಅಂದ್ರೆ ನೀನಾಗ್ಲಿ, ನಿನ್ ಗಂಡ ಆಗ್ಲಿ, ನಿನ್ ಮಗ ಆಗ್ಲಿ, ನಾನು ಏನ್ ಮಾಡ್ಬೇಕಂತ ನನಗ್ ಚೆನ್ನಾಗ್ ಗೊತ್ತೈತೆ, ಸರಿನಾ? ನೋಡಿ ಅತ್ತೆ, ಅವಾಗಿಂದಾನು ನೋಡ್ತಿದ್ದೀನಿ, ಬಂದಾಗ್ಲಿಂದಾನು ಅಲ್ಲ, ನಮ್ ಮಂತಾಗ್ಲಿಂದಾನು ನೋಡ್ತಿದ್ದೀನಿ. ಮಾತಿಗೂ ಭಯ ಪಡ್ಬೇಡ, ಭಯ ಪಡ್ಬೇಡ, ಭಯ ಪಡ್ಬೇಡ ಅಂತ ಹೇಳ್ತೀರ ಅಲ್ಲ. ಭಯ ಪಡೋ ಅಂತದ್ದು ನಾನೇನು ಮಾಡಿಲ್ಲ, ಸರಿನಾ? ನಾನು ಆರಾಮಾಗಿ ಇರ್ತೀನಿ. ನಿಮ್ ಮಗ ಭಯ ಪಡ್ಬೇಕಾಗಿರೋದು, ನೀವು ಭಯ ಪಡ್ಬೇಕಾಗಿರೋದು. ನೀವು ತಪ್ಪು ಕೆಲಸ ಮಾಡಿರೋದು ನಾನಲ್ಲ. ನಾನು ಯಾಕೆ ಭಯ ಪಡೋಣ? ನಾನು ಎಲ್ಲಿಂದ ಎಲ್ಲೋದ್ರೂ ಆರಾಮಾಗಿರ್ತೀನಿ, ಸರಿನಾ? ಹೆಂಗ್ ಬೈತಿದ್ದಾಳ ನೋಡು. ಅಲ್ಲ, ಉಲ್ಟಾ ಪುಲ್ಟಾ ಆಗ್ಬಿಟ್ಟೈತೆ. ಇವಳೇ ಅತ್ತೆ ಆಗ್ಬಿಟ್ಟಿದ್ದಾಳೆ, ನಾನೇ ಸೊಸೆ ಆಗ್ಬಿಟ್ಟಿದ್ದೀನಿ. ನನ್ಗಿವೆಲ್ಲ ಬೇಕಿತ್ತ? ಯಾವ ಜನ್ಮ ಕರ್ಮ ಮಾಡಿದ್ನೋ ಏನೋ ಅತ್ಲಾಗಿ, ಇಂಥ ಮಗನ್ ಪಡೆಯಕ್ಕೆ ಅತ್ಲಾಗಿ ಇಂಥವನಿಂದ ನಾನು ಬಯಸ್ಕೋಬೇಕು ನೋಡು. ನನ್ಗೆ ಎಷ್ಟು ಕೋಪ ಬರ್ತೈತೆ ಗೊತ್ತಾ? ಇವತ್ತಿನವರೆಗೂ ಯಾರು ನನಗೆ ಹಿಂಗೆಲ್ಲ ತಿರ್ಗ್ಸೆಲ್ಲ ಮಾತಾಡಿಲ್ಲ. ಹೆಂಗ್ ಹೇಳ್ತಿದ್ದಾಳಂತ ಏನು ಮಾಡಕ್ಕಾಗಲ್ಲ. ನಮ್ ಜುಟ್ಟೆಲ್ಲ ಅವಳ ಕೈಲೈತಿ ಈಗ. ಅವಳಿಗೆ ಹೇಳ್ದಂಗ್ ಮಾತು ಕೇಳಲೇಬೇಕು. ಏನಾದ್ರೂ ಒಂದ್ ಈಟು ಬೇಜಾರು ಮಾಡ್ಕೊಂಡು ಯಾರಿಗಾದ್ರೂ ಹೇಳ್ಬಿಟ್ಲು ಅಂದ್ರೆ ಅವಳು ಮುಗೀತು ನಮ್ ಕತೆ. ಹಂಗಾಗಿ ಅವಳು ಹೇಳ್ದಂಗ್ ಮಾತು ಕೇಳ್ಕೊಂಡು ಇರ್ಲೇಬೇಕು. ಆದ್ರೆ ಇರ್ಲಿ, ನಾನು ಟೈಮ್ ನೋಡ್ತೀನಿ. ಈಗ ಅವಳ ಟೈಮ್ ಸರಿ ಆಯ್ತಂತ ನನಗೆ ಸರಿಯಾಗಿ ಆಟ ಆಡ್ತಿದ್ದಾಳ ಅವಳು. ಮುಂದೆ ನಮ್ಗೂ ಒಳ್ಳೆ ಟೈಮ್ ಬರುತ್ತೆ, ಅವಾಗ ನಾವು ನೋಡ್ಕೊಳ್ತೀವಿ. ನಮ್ಮ ಅತ್ತೆ ಮಾತ್ರ ಬಹಳ ಬುದ್ಧಿವಂತಿದ್ದಾಳೆ. ಅವಳು ಅಲ್ಲಿ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದಾಳೆ, ನನಗೆ ಯಾವ ರೀತಿ ಹೆಂಗ್ ಯಾಮಾರಿಸ್ಬೋದು ಅಂತ. ಅತ್ತೆ, ಏನು ಏನೋ ಯೋಚನೆ ಮಾಡ್ತಿದ್ದೀರಾ? ನನ್ ಸೊಸೆಗೆ ಹೆಂಗೆ ಹತೋಟಿಲಿ ಇಟ್ಕೊಳ್ಳೋದು, ಹೆಂಗ್ ಎದುರಿಸ್ಕೊಂಡು ಇಟ್ಕೊಳ್ಳೋದು, ಹೆಂಗ್ ಮಾಡೋದು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಏನಮ್ಮ ಸೌಮ್ಯ, ನೀನ್ ಏನೇನೋ ಮಾತಾಡ್ತಿದೀಯಲ್ಲಮ್ಮ. ಇಲ್ಲ ಕಣಮ್ಮ, ಇಲ್ಲ ಹಂಗೆಲ್ಲ ಉಂಟೇನಮ್ಮ. ಅಲ್ಲ ಕಣಮ್ಮ, ಪಾಪ ನೀನು ನನಗೆ ಮಗಳಿದ್ದಂಗೆ ಗೊತ್ತಾ? ನಿನಗೆ ಯಾವ್ದೇ ಕಾರಣಕ್ಕೂ ನಾನು ಈ ರೀತಿ ಎಲ್ಲ ಮಾಡಲ್ಲ ನಾವು, ಸರಿನಾ? ನೀನ್ ಏನಾರ ಮನ್ಸಲ್ಲೆಲ್ಲ ತಿಳ್ಕೊಬೇಡ ಕಣ ಸೌಮ್ಯ. ಈ ರೀತಿ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ ನೀನು, ಸರಿನಾ? ಸೌಮ್ಯ, ಬಾ ಸೌಮ್ಯ, ಹೋಗೋಣ ಮನೆ ಒಳಗಡೆ. ನನಗೆ ಟೈಮ್ ಆಯ್ತು. ಟೈಮ್ ಆಯ್ತಾ? ಎಲ್ಲೋಗ್ಬೇಕು? ಎಲ್ರಿ ಹೋಗ್ಬೇಕು ನೀವು? ಎಲ್ಲಿ ಚಂದು ಹತ್ರ ಹೋಗ್ಬೇಕಾ? ಪಾಪ ಮದ್ವೆ ಆಗಿದಿರಲ್ಲ ಹೊಸ್ತಾಗಿ, ಮಾತಾಡ್ಸಕ್ ಹೋಗ್ಬೇಕನ್ಸುತ್ತೆ ಅಲ್ವಾ? ಅಲ್ಲ ರೀ, ಇನ್ನು ಮುಂದೆ ಐತೆ ನಿಮ್ಗೆ. ಇವಾಗಲ್ಲ, ನನ್ಗೆ ಪ್ರೀತಿ ಮಾಡ್ಬಿಟ್ಟು ನೀವು ಮದ್ವೆ ಮಾಡ್ಕೊಂಡು ಆಮೇಲಿಂದ ಹೋಗ್ಬಿಟ್ಟು ಆ ಹುಡುಗಿಗೆ ಮದ್ವೆ ಆಗಿದ್ದೀರಾ ನೀವು ಚಂದುಗೆ. ಏನ್ ನಾಟಕ ಮಾಡಿರಿ ನೀವು? ಫೋನ್ ಮಾಡಿದಾಗ ಫೋನ್ ಎತ್ತಲ್ಲ, ಕೆಲ್ಸ ಅಂತೆ, ಡ್ಯೂಟಿ ಅಂತೆ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು. ಅಬ್ಬಬ್ಬಬ್ಬಬ್ಬಬ್ಬ, ನಿಮ್ ನಾಟಕ ಒಂದೊಂದ್ ಅಂದ್ರೆ ಎಷ್ಟೊಂದೆಲ್ಲ ಸುಳ್ಳು ಹೇಳ್ಬಿಟ್ರಿ. ಸುಳ್ಳಿನ ಕತೆನೆ ಕಟ್ಬಿಟ್ಟಲ್ರಿ ನೀವು, ದೊಡ್ಡ ಕತೆನೆ ಮಾಡ್ಬಿಟ್ಟಿದ್ದೀರಾ ಸುಳ್ಳಿಂದು. ನಾನಂತೂ ನೀವ್ ಈ ರೀತಿ ಎಲ್ಲ ಮಾಡ್ತೀರಂತ ಊಹಿಸ್ಕೊಂಡೇ ಇರಲ್ಲ ಕಣ್ರಿ. ಇಷ್ಟು ದಿವಸ ನಾನು ಅತ್ತೆ ಮಾವ ನನ್ ಗಂಡ ಅಂತ ಬಹಳ ಬೆಲೆ ಕೊಡ್ತಿದ್ದೆ. ಇನ್ಮೇಲಿಂದ ನಿಮ್ಗೆಲ್ಲಾದನು ಈ ರೀತಿ ಎಲ್ಲ ಗೌರವ ಕೊಡಬಾರ್ದು. ನಾವು ಹೆಂಗಿರ್ಬೇಕು ಹಂಗೆ ಬುದ್ಧಿ ಕಲಿಸಿದ್ರೆ ನೀವೆಲ್ಲ ಬುದ್ಧಿ ಕಲಿಯೋದು. ಇನ್ಮೇಲೆ ಐತೆ ನಿಮ್ಗೆ ಏನೇನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಲೇ ಚೈತ್ರ, ಏನಾದ್ರೂ ಮಾಡ್ಬಿಟ್ಟು ಆ ಹುಡುಗಿಗೆ ಸೋಮಿಂಗೆ ಮನೆ ಒಳಗಡೆ ಕರ್ಕೊಂಡಂಗ್ ಮಾಡಿ
ಆಚೆ ಕಡೆ ಯಾರು ಬಂದ್ಬಿಟ್ಟು ಊರವ್ರ ನೋಡಿದ್ರೆ ಮತ್ತೆ ಸುಮ್ಮನೆ ಎಡವಟ್ಟಾಗಿ ಹೋಗ್ಬಿಡುತ್ತೆ ಕಣೆ. ಅವರು ಯಾರು ಹುಡುಗಿ ಇವಳು, ಯಾವ ಊರವರು, ಏನಾಗಬೇಕು ನಿಮಗೆ, ಏನು ಎತ್ತ ಅಂತ ಎಲ್ಲ ಕೇಳ್ತಿರ್ತಾರೆ ಕಣೆ. ಆಗಾಗ್ಲ ಸುಮ್ಮನೆ ತಲೆನೋವು ಕಣೆ. ಮೊದಲು ಉಪಾಯದಿಂದ ಮನೆ ಒಳಗಡೆ ಕರ್ಕಳೆ. ಫಸ್ಟೇ ನಮ್ಗೆ ಆಚಾರ ಸರಿ ಇಲ್ಲ. ಏನೋ ಮಾಡಕ್ ಹೋದ್ರೆ ಏನೋ ಒಂದು ಎಡವಟ್ಟು ಆಗ್ತಾ ಇತ್ತು ಅತ್ಲಾಗಿ, ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತೆ. ತಿರ್ಗಾ ಈಗ ಈ ಹುಡುಗಿ ಕರ್ಕೊಂಬಂದು ಇನ್ನೊಂದು ತಲೆನೋವು ಮಾಡ್ಕೊಳೋದು ಬೇಡ. ನೋಡು, ಮೊದಲು ಉಪಾಯದಿಂದ ಮೊದಲು ಒಳಗಡೆ ಕರ್ಕ. ಸೌಮ್ಯ, ನೀನು ಈ ರೀತಿ ಎಲ್ಲ ಹೇಳ್ಬೇಡ ಸೌಮ್ಯ, ನನಗೆ ಭಾಳ ಬೇಜಾರಾಗುತ್ತೆ. ನೀನು ಮೊದಲೆಲ್ಲ ನನಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ, ಎಷ್ಟು ಕೇರ್ ಮಾಡ್ತಿದ್ದೆ, ಎಷ್ಟು ಬೆಲೆ ಕೊಡ್ತಿದ್ದೆ, ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದೆ. ಯಾಕೆ ಈ ರೀತಿ ಎಲ್ಲ ಆಡ್ತಿದ್ಯಾ? ಸುಮ್ಮನೆ ಬೈತಿದ್ಯಲ್ಲ ಸೌಮ್ಯ. ಈ ರೀತಿ ಎಲ್ಲ ಬೈಬೇಡ, ನನಗೆ ಸಖತ್ ಹರ್ಟ್ ಆಗುತ್ತೆ. ಮೊದಲು ಹೆಂಗ್ ಮಾತಾಡ್ತಿದ್ವೋ ಅದೇ ರೀತಿ ಮಾತಾಡ್ಸೋ ಸೌಮ್ಯ, ಸರಿನಾ? ಊರಿ ಅದಕ್ಕೆ ಅಲ್ವೇನ್ರಿ ನಾನು ನಿಮ್ಗೆ ಗಂಡ ಅನ್ನೋ ಒಂದು ಬೆಲೆ ಗೌರವ ಕೊಟ್ಟು ಬಹಳ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ನಿಮ್ಗೆ ಚೆನ್ನಾಗಿ ನೋಡ್ಕೊಂತಿದ್ನಲ್ಲ. ನೀವು ಏನ್ ಮಾಡಿದ್ರು ಅದಕ್ಕೆ ನೀವು ನನಗೆ ಈ ರೀತಿ ಎಲ್ಲ ಮೋಸ ಮಾಡಿದ್ರಿ. ಎರಡನೇ ಮದ್ವೆ ಮಾಡಿಕೊಂಡ್ರಿ ನೀವು ಅಲ್ವಾ? ನಾನು ಮೊದ್ಲೇ ಈ ರೀತಿ ಇದ್ದಿದ್ರೆ ನೀವು ಈ ರೀತಿ ತಪ್ಪುಗಳು ಮಾಡ್ತಿರಲ್ಲ ಅಲ್ವಾ? ನಿಮ್ಗೆ ಮಾಡ್ತೀನಿ, ಏನೇನ್ ಮಾಡ್ಬೇಕಂತ ಗೊತ್ತೈತೆ. ನಮ್ಗೆ ಎಷ್ಟು ಕೋಪ ಬರ್ತೈತಂದ್ರೆ ತಡ್ಕಣಕ್ ಆಗ್ತಿಲ್ಲ. ಬರ್ತಾ ಇರೋ ಕೋಪಕ್ಕೆ ನಮ್ಮ ಅಪ್ಪಂಗೆ ಹೇಳ್ಬಿಟ್ರೆ ನಮ್ಮ ಅಣ್ಣಂದ್ರುಗಳಿಗೆ ಕರ್ಕೊಂಬಂದ್ಬಿಟ್ಟು ನಿಮ್ಗೆ ಏನ್ ಮಾಡ್ಬೇಕು ಅದು ಮಾಡಿಸ್ಬಿಡ್ತಾರೆ. ನಿಮ್ ಮುಖ ನೋಡಕ್ ಆಗ್ತಿಲ್ಲ ಕಣ್ರಿ. ನಿಮ್ ಮುಖ ನೋಡಕ್ ಆಗ್ತಿಲ್ಲ, ನನ್ಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ. ಅಲ್ಲ ರೀ, ದೊಡ್ಡದಾಗಿ ಮಾತಾಡ್ತಿದ್ರಲ್ಲ, ನಿಮ್ ಯೋಗ್ಯತೆಗೆ ಇವತ್ತಿನವರೆಗೂ ಮದುವೆ ಆಗಿ 1 ವರ್ಷದ ಮೇಲೆ ಆಯ್ತು, ನನ್ಗೊಂದ್ ಸೀರೆ ತಗೊಂಬಂದ್ ಕೊಡೋ ಯೋಗ್ಯತೆ ಐತೆ ಅಂದ್ರೆ ನಿಮ್ಗೆ. ದೊಡ್ಡದಾಗಿ ಬೇರೆ ಇನ್ನೊಂದ್ ಮದ್ವೆ ಆಗಿದಿರಲ್ಲ ಅಲ್ಲ. ನಂದ್ ಬಿಡ್ರಿ, ನಾವ್ ಚೆನ್ನಾಗಿರ್ತೀವಿ ಅಲ್ಲ. ನಮ್ಮ ಅಪ್ಪ ಅಮ್ಮ ನನಗ್ ಚೆನ್ನಾಗಿ ನೋಡ್ಕೊಂತಾರೆ. ಇವಾಗ ಹೋದ್ರು ನಾನ್ ತಲೆನೇ ಕೆಡಿಸ್ಕೊಳಲ್ಲ, ನಮ್ಮ ಅಪ್ಪ ಅಮ್ಮನೂ ತಲೆ ಕೆಡಿಸ್ಕೊಳಲ್ಲ. ಆದ್ರೆ ಏನ್ ಮಾಡ್ತೀರಾ, ನಮ್ ನೆಂಟರಿಷ್ಟುಗಳ ಮುಂದೆ, ಅಣ್ಣ ತಮ್ಮದಗಳೆಲ್ಲ ಮುಂದೆನು ಒಂದ್ ಬೆಲೆಯಿಂದ, ಒಂದ್ ಗೌರವದಿಂದ ಇರ್ಬೇಕನ್ನೋ ಒಂದು ಉದ್ದೇಶದಿಂದ ಏನ ನಿಮ್ಗೆ ನಂಬಿಕೆ ಇಟ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊಂಡ್ ಬಂದಿದ್ದಕ್ಕೆ ನನ್ನ ಹಣೆ ಬರಕ್ಕೆ ಅತ್ಲಾಗಿ ಏನ ಕಷ್ಟನೋ ಸುಖನೋ ನಿಭಾಯಿಸ್ಕೊಂಡು ಹೋಗ್ತೀನಿ, ಆಯ್ತಾ? ಆ ಹುಡುಗಿಗೆ ಹೆಂಗ್ರಿ ನೋಡ್ಕೊಂತೀರಾ ನೀವು? ಅಲ್ಲ, ನಾನು ನೋಡೋವರೆಗೆ ನೋಡ್ತೀನಿ. ನಿಮ್ದು ಹಿಂಗೆ ಅತಿ ಆಯ್ತು ಅಂದ್ರೆ, ನಾನು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಏನಿಲ್ಲ ನಿಮ್ಗೆ, ಸೀದಾ ಬಂದ್ಬಿಟ್ಟು ಅದ್ ಏನ್ ಮಾಡ್ಬೇಕು ಆ ಹುಡುಗಿಗೂ ಹೇಳ್ಬಿಡ್ತೀನಿ, ಸರಿನಾ? ರೀ ರೀ ಏನ್ರಿ ಇವಳು ಸೌಮ್ಯ ಹಿಂಗಾಡ್ತಿದ್ದಾಳೆ. ಇವಳು ಮಾತಿಗೂ ಎದುರಿಸ್ತೀನಿ ನಿಮ್ಗೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾಳೆ. ಯಪ್ಪ, ನನಗಂತೂ ಭಯ ಆಗ್ತಿದೆ ಕಣ್ರಿ. ಎಲ್ಲಾರ್ಗು ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ, ಅಪ್ಪಂಗೆ ಹೇಳ್ತೀನಿ, ನಿಮ್ಮ ಮಾವಂಗೆ ಹೇಳ್ತೀನಿ, ನಿಮ್ಮ ಅತ್ತೆಗೆ ಹೇಳ್ತೀನಿ ಅಂತ ಎದುರಿಸಿದಾಳೆ ಮಾತಿಗೂ. ಯಪ್ಪ, ನನಗಂತೂ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಒಂದು ಗೊತ್ತಾಗ್ತಿಲ್ಲ ಕಣ್ರಿ. ಅಥವಾ ಸುಮ್ಕಾರು ಆಗಿದ್ರು ಆಗ್ತಿತ್ತು. ಆ ಲೆಕ್ಕ ಸರಿ ಮಾತು ಕೇಳ್ಕೊಂಡ್ ಬಂದ್ಬಿಟ್ಟು ನಾವು ಅನ್ಯಾಯವಾಗಿ ಇವಳಿಗೆ ಕರ್ಕೊಂಡ್ ಬಂದ್ಬಿಟ್ಟು ನೆಮ್ಮದಿ ಹಾಳು ಮಾಡ್ಕೊಂತಿದೀವೋ ಏನ ಕಣ್ರಿ. ಅತ್ಲಾಗಿ ಎಲ್ಲ ಹಾಳಾಗೋಗ್ಲಿ ಅಂತ ಸುಮ್ಕಾದ್ರು ಆಗಿದ್ರು ಆಗ್ತಿತ್ತು ಅತ್ಲಾಗಿ ನಾವು. ಬಾರಮ್ಮ ಬಾರಮ್ಮ ಸೌಮ್ಯ, ಒಳಗಡೆ ಹೋಗೋಣ ಬಾರಮ್ಮ, ದಯವಿಟ್ಟು ಒಳಗಡೆ ಹೋಗೋಣ ಬಾರಮ್ಮ. ಹಿಂಗ ಆಡ್ಬೇಡ ಕಣಮ್ಮ. ಅಯ್ಯೋ, ಬರ್ತಾನೆ ಇದೀನಲ್ಲ ಅತ್ತೆ, ಬರ್ತಿದೀನಿ ನಡೀರಿ. ನೀವ್ ಯಾಕೆ ಇಷ್ಟೊಂದು ಇದ್ ಮಾಡ್ತಿದ್ದೀರಲ್ಲ? ತಲೆ ಏನ್ ಕೆಡಿಸ್ಕೊಬೇಡ್ರಿ, ನಡೀರಿ ಆರಾಮಾಗಿ. ನೋಡಿ ಅತ್ತೆ ಮಾವ, ನನಗೆ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿದೆ. ನನಗೆ ಕುಡಿಯೋದಕ್ಕೆ ಏನಾದ್ರೂ ಜ್ಯೂಸ್ ಏನಾದ್ರೂ ಮಾಡ್ಕೊಂಡ್ ಬನ್ನಿ. ಬಿಸ್ತಲ್ ಬೇರೆ ಬಂದಲ್ಲ, ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ತಿದೆ. ಮೊದ್ಲು ಜ್ಯೂಸ್ ಮಾಡ್ಕೊಂಡ್ ಬನ್ನಿ, ಸರಿನಾ? ಹೌದಾ, ಜ್ಯೂಸ್ ಏನಮ್ಮ? ಸರಿ ಸರಿ, ಮಾಡ್ಕೊಂಡ್ ಬರ್ತೀನಿ ತಡಿಯಮ್ಮ. ಯಾವ ಜ್ಯೂಸ್ ಮಾಡ್ಕೊಂಡ್ ಬರೋಣಮ್ಮ ನಿನಗೆ? ಸೌಮ್ಯ, ಯಾವ ಜ್ಯೂಸ್ ಮಾಡ್ಕೊಂಡ್ ಬರೋಣ? ಯಾವ್ದಿದೆಯೋ ಅದೇ ಜ್ಯೂಸ್ ಮಾಡ್ಕೊಂಡ್ ಬನ್ನಿ, ಏನ್ ಪರವಾಗಿಲ್ಲ, ಸರಿನಾ? ನನಗೆ ಲೆಮನ್ ಜ್ಯೂಸು, ಇಲ್ಲ ಅಂದ್ರೆ ಮಾವಿನ ಹಣ್ಣಿದ್ರೆ ಮಾವಿನ ಹಣ್ಣು ಜ್ಯೂಸು, ಇಲ್ಲ ಅಂದ್ರೆ ಆಪಲ್ ಜ್ಯೂಸು, ಏನಾದ್ರೂ ಆಯ್ತು. ಒಟ್ನಲ್ಲಿ ಚೆನ್ನಾಗಿರ್ಬೇಕು ಜ್ಯೂಸು. ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಂಡ್ ಬನ್ನಿ, ಏಲಕ್ಕಿ ಇವೆಲ್ಲದನ್ನು ಹಾಕೊಂಡ್ ಬನ್ನಿ. ಫ್ಲೇವರ್ ಚೆನ್ನಾಗಿ ಬರಬೇಕು, ತಣ್ಣಗಿರ್ಬೇಕು, ಸರಿನಾ? ಕುಡಿಯಕ್ಕೆ ತಂಪಾಗಿರ್ಬೇಕು. ಇಲ್ಲ ಕುಂತಿರ್ತೀನಿ, ಮಾಡ್ಕೊಂಡ್ ಬರ್ತೀರಾ ಬೇಗ? ಸರಿ ಕಣಮ್ಮ, ಆಯ್ತು, ಮಾಡ್ಕೊಂಡ್ ಬರ್ತೀನಿ ಕಣಿ, ಹೇಳಮ್ಮ. ಸೌಮ್ಯ, ಮಾಡ್ಕೊಂಡ್ ಬರ್ತೀನಿ ಕಣಿ, ಹೇಳು. ರೀ, ನೋಡ್ದೇನ್ರಿ ಅಲ್ಲ, ಈ ಮನೆಗೆ ಸೊಸೆಂದ್ರುಗಳು, ಸೊಸೆ ನನ್ಗೆ ಎಲ್ಲದನ್ನು ಮಾಡ್ಕೊಂಬಂದು ನಾನು ಕೂತ್ಕೋಬೇಕಿತ್ತು. ನನಗೆ ಇವರೆಲ್ಲಾನು ಮಾಡ್ಕೊಂಬಂದು ಕೊಡ್ಬೇಕಿತ್ತು. ಏನ್ರಿ ಎಲ್ಲ ಉಲ್ಟಂ ಪುಲ್ಟಾ ಹೊಡಿತೈತೆ, ಏನ್ರಿ ನನ್ನ ಹಣೆ ಬರ ರೀ? ಎಂತ ಪರಿಸ್ಥಿತಿ ಬಂದ್ಬಿಡ್ತ್ರಿ ನಮ್ಗೆ? ಯಾಕ್ರಿ ಹಿಂಗಾಗ್ತೈತೆ? ನನ್ಗೆ ಈ ರೀತಿ ಆಗ್ಬೇಕೇನ್ರಿ? ಒಟ್ಟೆಲ್ಲ ಉರ್ದೋಗಂಗ ಆಗ್ತೈತ್ ಕಣ್ರಿ ನನ್ಗಂತೂ. ಅತ್ಲಾಗಿ ಇಲ್ದವೆಲ್ಲ ಯೋಚನೆಗಳು ಬರ್ತಿದಾವ್ ಕಣ್ರಿ. ಎಲ್ಲ ನಿನ್ ಮಗನಿಂದಾನೆ ಕಣ್ರಿ ಆಗಿದ್ದು, ನಿನ್ ಮಗನಿಂದಾನೆ. ನೋಡ್ರಿ ಅವಳು ಹೆಂಗೆಲ್ಲ ಹೇಳ್ತಿದ್ದಾಳೆ, ಯಾವ ರೀತಿ ಎದುರಿಸಿದಾಳಂತ. ನಮ್ ವೀಕ್ನೆಸ್ ಎಲ್ಲ ಗೊತ್ತಾಗೋಗ್ಬಿಟ್ಟೈತೆ ಅವಳಿಗೆ. ಈಗ ಅವಳು ಹೇಳ್ದಂಗೆನೆ ನಾವು ನಡಿಬೇಕು ಅಲ್ವಾ? ಹಂಗಾಗಿ ಅಪ್ಪಿ ತಪ್ಪಿ ಏನಾದ್ರು ಬಾಯ್ ಬಿಟ್ರೆ ನಮ್ಗೆ ತೊಂದ್ರೆ ಆಗುತ್ತಂತ ಗೊತ್ತಾಗ್ಬಿಟ್ಟೈತಲ್ಲ. ಅದಕ್ಕೆ ಅವಳು ಏನಾದ್ರು ಮಾತು ಕೇಳ್ಕೊಂಡು ನಾವ್ ಎದುರ್ಕೊಂಡಿರ್ತೀವಂತ ಅವಳಿಗೆ ಚೆನ್ನಾಗ್ ಗೊತ್ತು. ಸೌಮ್ಯಂಗೆ ಹೆಂಗ್ ಬೇಕಂಗೆ ಎದುರಿಸ್ತಿದ್ದಾಳೆ ನೋಡ್ರಿ. ರೀ, ಇಂತ ಪರಿಸ್ಥಿತಿ ನಮ್ಗಂತೂ ಬರುತ್ತಂತ ನಾನು ಊಹಿಸ್ಕೊಂಡಿರಲ್ಲ ಕಣ್ರಿ. ಏನತ್ತೆ, ಏನೋ ಗುಣ ಅಂತಿದ್ದೀರಾ ಒಬ್ರೇ ನಿಂತ್ಕೊಂಡ್ಬಿಟ್ಟು? ಯಾಕೆ
ಏನ್ ಯೋಚನೆ ಮಾಡ್ತಿದ್ದೀರಾ? ನನಗ್ ಬೈಕ್ ಅಂತಿದ್ದೀರಾ? ಏನು ಮಾಡ್ಕೊಂಡ್ ಕೊಡಲ್ಲ, ನಾನೇ ಮಾಡ್ಕೊಂಡು ಹೋಗಿ ಎಲ್ಲಾನು ಕೊಡ್ಬೇಕು ಅವಳಿಗೆ ಅಂತ. ಸರಿ ಬಿಡಿ, ಆಯ್ತು, ನಾನು ಹೋಗ್ತೀನಿ, ವಾಪಸ್ಸು ನನ್ನ ಮನೆಗೆ ಹೋಗ್ತೀನಿ. ನಿಮ್ಗೆ ಏನು ನನ್ನಿಂದ ತೊಂದರೆ ಆಗೋದು ಬೇಡ, ನಾನು ಹೋಗ್ತೀನಿ ಮಾವ. ಗಿರೀಶ ಎಲ್ಲಿದ್ಯೋ? ನಾನು ಹೋಗ್ತೀನಿ ಕಣ. ಅಯ್ಯೋ ಅಯ್ಯೋ ಸೌಮ್ಯ, ಯಾಕೆ ಸೌಮ್ಯ ನೀನು ಈ ರೀತಿ ಎಲ್ಲ ಮಾತಾಡ್ತೀಯ? ಅಲ್ಲ ನಾವು ಯಾರಾದರೂ ಹೇಳಿದ್ವಾ ನಿನಗೆ ಹೋಗು ಅಂತ? ಪ್ಲೀಸ್ ಕಣೆ ಸೌಮ್ಯ, ಈ ರೀತಿ ಎಲ್ಲ ಮಾತಾಡಬೇಡ. ನೀನು ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರಬೇಕು ನನ್ನ ಜೊತೆನೆ. ಲೇ ಲೇ ಚೈತ್ರ, ಮುಗೀತು ಕಣೆ ನಮ್ಮ ಕತೆ. ಇನ್ಮೇಲಿಂದ ನಮ್ದೇನು ಆಟ ನಡೆಯಲ್ಲ ಕಣೆ. ಇವಳು ಹೇಳ್ದಂಗೆನೆ ನಮ್ಮ ಆಟ. ನಾವೊಂಥರ ಇವಳಿಗೆ ಇವಳು ಆಡಿಸಿದ ಗೊಂಬೆ ಆಗ್ಬೇಕು. ಇವಳು ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡು ಇವಳು ಏನಂತಾಳೋ ಹಂಗೆ ನಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನಮಗೆ ಎಡವಟ್ಟೆ ಕಣೆ, ನಮಗೆ ತೊಂದ್ರೆನೆ. ಏನೇ ಮಾಡೋದು ಚೈತ್ರ? ಮುಗೀತು ಕಣೆ, ನಮ್ದು ಕತೆ ಮುಗೀತು ಬಿಡು. ಅಲ್ಲ, ಏನ್ ನಾಟಕ ಮಾಡ್ತಾರೆ ಇಬ್ರು, ಗಂಡ ಹೆಂಡತಿ ಇಬ್ರು. ಇವ್ರ ಬುದ್ಧಿನೇನೆ ಇವ್ರ ಮಗನ್ ಬಂದಿರೋದು. ಅಲ್ಲ, ಹೆಂಗ್ ಹೇಳ್ತಾರ ನೋಡ್ರಿ. ಅಬ್ಬಾ, ಎರಡನೇ ಮದುವೆ ಆಗಿದ ಕಣಮ್ಮ, ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾನ ಕಣಮ್ಮ, ಏನೋ ಗೊತ್ತಾಗಿಲ್ಲ ಕಣಮ್ಮ, ಎಲ್ಲ ನಿನ್ನಿಂದಾನೆ ಕಣಮ್ಮ, ನೀನೇ ಕ್ಷಮಿಸ್ಬೇಕು ಕಣಮ್ಮ ಅಂತ ಹೇಳ್ತಾರಲ್ಲ ಗಂಡ ಹೆಂಡತಿ ಇಬ್ರು. ಎಷ್ಟಿರ್ಬೇಕು ಇವರಿಗೆ? ಅಲ್ಲ, ಇವಳ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ಸುಮ್ಮನಾಗ್ತಿದ್ರ ಇವ್ರು ಗಂಡ ಹೆಂಡತಿ ಇಬ್ರು? ಬೇರೆಯವ್ರ ಮನೆ ಹೆಣ್ಮಕ್ಳು ಅಂದ್ರೆ ಹೆಂಗೆ ಇದ್ ಮಾಡ್ತಾರ ನೋಡ್ರಿ. ಅಲ್ಲ, ಎಷ್ಟು ಸೇಫ್ಟಿ ಮಾಡ್ತಾರೆ ಬೇರೆ ಇವ್ರ ಮನೆ ಹೆಣ್ಮಕ್ಳಿದ್ರೆ. ನಾವೆಲ್ಲಾನು ಹಿಂಗೆ ನಮ್ಗೆಲ್ಲಾನು ಮಾಡ್ತೀನಿ. ಇನ್ಮೇಲಿಂದ ನಿಮ್ಗೆ ಹೆಂಗ್ ಆಟ ಆಡಿಸ್ತೀನಂತ ಮುಂದೆ ನೋಡ್ಕೊಳ್ರಿ ನಿಮ್ ಇಬ್ರಿಗೂನು. ಸೌಮ್ಯ, ಮತ್ತೆ ಯಾರಾದ್ರೂ ಊರಲ್ಲಿ ಯಾರಾದ್ರೂ ಮನೆಗೆ ಬರ್ತಿರ್ತಾರಲ್ಲಮ್ಮ ಊರವರು, ಯಾರಾದ್ರೂ ಬಂದು ನಿನಗೆ ಕೇಳಿದ್ರೆ ನೀನು ಏನಾಗ್ಬೇಕು ಅಂತ ಕೇಳಿದ್ರೆ ನಿಂಗಣ್ಣವ್ರ ಮನೆಗೆ ಏನಂತ ಹೇಳ್ತೀಯಮ್ಮ? ಏನಂತ ಹೇಳೋಣ? ಸೊಸೆ ಅಂತಾನೆ ಹೇಳ್ತೀನಿ. ಅಲ್ಲ, ನಾನು ಸೊಸೆ ತಾನೆ. ಸೊಸೆ ಅಂತ ಹೇಳೋದ್ರಲ್ಲಿ ಏನೈತೆ ತಪ್ಪು? ಹೇಳ್ತೀನಿ ಬಿಡಿ. ಸೊಸೆ ಅಂತ ಹೇಳ್ತೀಯನಮ್ಮ? ಯಾಕಮ್ಮ ಸೌಮ್ಯ, ಏನೇನೋ ಹೇಳ್ಬಿಟ್ಟು ಎದುರಿಸ್ತಿದ್ಯಾ ನೀನು? ಅಲ್ಲ ಕಣಮ್ಮ, ಅಲ್ಲಿ ಚಂದನು ಮದುವೆ ಆಗಿದಾರಲ್ಲ ಸಾವುಕಾರ ಮಗಳಿಗೆ, ಹಂಗಾಗಿ ನೀನು ಸೊಸೆ ಅಂತ ಹೇಳಿದ್ರೆ ಅವ್ರಿಗೂ ಅನುಮಾನ ಬರಲ್ವೇನಮ್ಮ? ಈ ರೀತಿ ಎಲ್ಲ ಹೇಳ್ಬೇಡ ಕಣಮ್ಮ. ಇವರು ಚೈತ್ರಕಾರ ನಾವು ಅದು ನೆಂಟ್ರ ಮಗಳು ಅಂತ ಹೇಳಮ್ಮ. ಇಲ್ಲೇ ಸ್ವಲ್ಪ ಎಜುಕೇಶನ್ ಮಾಡೋದಕ್ಕೆ ಬಂದಿದ್ದೀನಿ, ಸ್ವಲ್ಪ ಇಲ್ಲೇ ಇರ್ತೀನಿ ನಾನು, ಎಷ್ಟೋ ವರ್ಷಗಟ್ಲೆ 1 ವರ್ಷ ಇಲ್ಲೇ ಇರ್ತೀನಿ ಅಂತ ಹೇಳಮ್ಮ. ಇವ್ರಪ್ಪ ಇದಾನಲ್ಲ, ಈ ಗಿರೀಶರಪ್ಪ, ಅಬ್ಬಾ, ಅದ್ ಸುಳ್ಳು ಹೇಳೋದು. ಅದ್ ಎಲ್ಲಿಂದ ಕಲ್ತಾನೋ ಏನೋ ಗೊತ್ತಿಲ್ಲ. ಮಾತಿಗೂ ಅದ್ ಏನೇನ್ ತಲೆ ಓಡಿಸ್ತಾನೆ. ಬರೀ ಸುಳ್ಳು ಬರ್ಕಾದನೆ. ಅಯ್ಯಪ್ಪ, ಯಾರಾದ್ರೂ ದಂಡಪಿಂಡ ಅಂತಾರೋ ದಡ್ರು ಅಂತಾರೋ ಇವ್ರ ಕೈಲಿ ಸಿಗಾಕೊಂಡ್ಬಿಟ್ರೆ ಮುಗ್ದೋಯ್ತಲ್ಲ ಕತೆ. ಸರಿಯಾಗಿದ್ದೀನಿ ಯಾಮಾರಿಸ್ಬಿಡ್ತಾರೆ ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು. ಇನ್ನು ಮುಂದೆ ಐತೆ ನಿಮ್ಗೆ ಹೆಂಗ್ ಆಟ ಆಡ್ತೀನಂದ್ರೆ ಮುಂದೆ ಐತೆ. ನೀವ್ ಏನ್ ಕರ್ಮ ಮಾಡಿದ್ರು ಎಲ್ಲ ನಿಮ್ಗೆ ರಿಟರ್ನ್ ಆಗ್ಬೇಕು. ಹಂಗ್ ಮಾಡಿಲ್ಲ ಅಂದ್ರೆ ಕೇಳ್ರಿ ನಿಮ್ಗೆ. ನನ್ ಏನ್ ಅನ್ಕೊಂಡಿರ್ಬೇಕು ಇವ್ರು ಎಲ್ಲಾರು. ಮುಂದೆ ಐತೆ ತೋರಿಸ್ತೀನಿ. ಇವನ್ ಗಿರೀಶನ್ ಮೊದ್ಲು ಆಟ ಆಡಿಸ್ಬೇಕು. ಏ ಗಿರೀಶ, ಬಾರ ಇಲ್ಲಿ ಮುಂದೆ. ಏನ್ ಸೌಮ್ಯ, ಯಾಕೆ ಹಿಂಗ್ ಕರ್ದಲ್ಲ? ಅಲ್ಲ ಕಣ್ ಸೌಮ್ಯ, ಗಂಡಂಗೆ ಸ್ವಲ್ಪ ಬೆಲೆ ಕೊಟ್ಟು ಮಾತಾಡ್ಸೋ ಸೌಮ್ಯ. ಯಾಕೆ ಹಿಂಗ್ ರೇಗಾಡ್ತಿದ್ಯಾ? ಯಾಕೆ ಈ ರೀತಿ ಎಲ್ಲ ಕೋಪ ಮಾಡ್ಕೊಳ್ತಿದ್ಯಾ? ಈ ರೀತಿ ಎಲ್ಲ ಮಾತಾಡ್ಬೇಡ ಸೌಮ್ಯ, ಪ್ಲೀಸ್ ಕಣ್ ಸೌಮ್ಯ. ಅಯ್ಯೋ, ಈ ರೀತಿ ಮಾತಾಡಬಾರ್ದ ನಿನ್ಗೆ? ಈ ರೀತಿ ಮತ್ತಿನ್ನೆಂಗಪ್ಪ ಮಾತಾಡ್ಸ್ಬೇಕು? ಅಲ್ಲ, ನಿನ್ಗೆ ಗಂಡ ಅನ್ನೋ ಬೆಲೆ ಮೊದ್ಲೆಲ್ಲ ಕೊಟ್ಟೆ ತಾನೆ. ಅದಕ್ಕೆ ತಕ್ಕಂತೆ ನೀನು ಹೆಂಡತಿಯನ್ಗೆ ಉಳಿಸ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ಇದ್ದಿದ್ರೆ ನಿನಗೆ ಯಾಕಪ್ಪ ನಾನು ಈ ರೀತಿ ಎಲ್ಲ ಮಾತಾಡ್ತಿದ್ದೆ ಹೇಳು? ನೀನ್ ಮಾಡ್ಕೊಂಡ್ ಬಂದಿರೋ ತಪ್ಪಿಗೆ ತಾನೆ ನನಗೆ ಎಷ್ಟು ಹೊಟ್ಟೆ ಉರಿತಿರಬೇಡ. ನಿನ್ಗೆ ಬರೀ ಮಾತಾಡೋದಕ್ಕೇನೆ, ಒಂಚೂರು ಗದರಿಸಿ ಮಾತಾಡ್ತಿರೋದಕ್ಕೇನೆ ಇಷ್ಟೊಂದೆಲ್ಲ ಬೇಜಾರಾಗ್ತೈತಲ್ಲ. ಅಲ್ಲ, ನನಗೆ ನೀನು ಎರಡನೇ ಮದುವೆ ಮಾಡ್ಕೊಂಡ್ ಬಂದಿದ್ಯಾ ಅಂತ ಹೇಳ್ತಿದ್ಯಲ್ಲ 1 ವರ್ಷದಿಂದ. ನಾನು ನಿನಗೆ ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದೀನಲ್ಲ, ನನಗೆ ಎಷ್ಟು ಹೊಟ್ಟೆ ಉಳಿತಿರಬೇಡ. ನನಗೆ ಯಾಕೆ ಮೋಸ ಮಾಡಿದೆ ನೀನು? ಅಲ್ಲ, ಹೆಂಗ್ ಹೇಳ್ತಿದ್ಯಾ ನೋಡು ನೀನು. ಅಲ್ಲ, ನಿಂದಾದ್ರೆ ಮಾತ್ರ ನಿನಗೆ ಬೇಜಾರಾಗ್ಬಿಡುತ್ತೆ. ನಮ್ಗೇನಾದ್ರೂ ಆದ್ರೆ ನಮಗೆ ಮನ್ಸಿಲ್ವಾ? ಮನ್ಸಾಕ್ಷಿ ಇರಲ್ವಾ? ಹಂಗಾದ್ರೆ ಹೇಳು. ನೋಡ್ರಿ, ಆಯ್ತು, ಈಗ ನನಗೆ ಒಂದ 10 ಜೊತೆ ಡ್ರೆಸ್ ಬೇಕು. ಒಳ್ಳೆ ಸ್ಟ್ಯಾಂಡರ್ಡ್ ಇರ್ಬೇಕು. ಎಲ್ಲ ಕಾಸ್ಟ್ಲಿ ಇದೆ ಡ್ರೆಸ್ ಬೇಕು, ಸರಿನಾ? ಇನ್ನೇನು ನನ್ಗೆ ತಗೊಂಡ್ಬರ್ತೀರಲ್ಲ ಅವಾಗ ನೀವು ಬಟ್ಟೆ ನೋಡಿ, ಸ್ಟ್ಯಾಂಡರ್ಡ್ ಕಾಸ್ಟ್ಲಿ ಬಟ್ಟೆ ತಗೊಂಬನ್ನಿ. ಹಂಗೆ ಯಾವ್ದಾರ ಫಂಕ್ಷನ್ ಏನಾರು ಹೋದ್ರೆ ನನಗೆ 2 ಜೊತೆ ಸೀರೆ ತಗೊಂಬನ್ನಿ. ಎಲ್ಲದನ್ನು ಸ್ಟ್ಯಾಂಡರ್ಡ್ ಇರ್ಬೇಕು. ಅಲ್ಲಿ ಹೋಗ್ಬಿಟ್ಟು ಫೋಟೋ ತೆಗೆದು ಹಾಕ್ರಿ. ನಾನು ಯಾವ ಸೆಲೆಕ್ಟ್ ಮಾಡ್ತೀನೋ ಆ ಸೀರೆನ ತಗೊಂಬನ್ನಿ, ಸರಿನಾ? ಮಾವ, ಮತ್ತೆ ನನಗೆ ತಿನ್ನೋದಕ್ಕೆ ಏನಾದ್ರೂ ಹೊರಗಡೆಯಿಂದ ಗೋಬಿ ಮಂಚೂರಿನೋ ಪಾನಿಪುರಿನೋ ಏನಾದ್ರೂ ತಗೊಂಬಂದು ಕೊಡ್ಬೇಕು. ನೀವು ಚೆನ್ನಾಗಿರ್ಬೇಕು, ನನಗೆ ಟೇಸ್ಟಿ ಆಗಿರ್ಬೇಕು. ನಿಮ್ಮೂರಲ್ಲೇನೆ ರುಚಿ ಟೇಸ್ಟಿಯಾಗಿ ಎಲ್ಲ ಮಾಡ್ತಾರೋ ಅಲ್ಲಿ ಚೆನ್ನಾಗಿ ಕಟ್ಟಿಸ್ಕೊಂಬನ್ನಿ, ಸರಿನಾ? 1 ಪ್ಲೇಟ್ ಪಾನಿಪುರಿ, 1 ಪ್ಲೇಟ್ ಗೋಬಿ ಮಂಚೂರಿ,
ಮೊಟ್ಟೆ ಪಪ್ಸ್ ಬೇಕು, ಚಿಪ್ಸ್ ಬೇಕು, ಮತ್ತೆ ಆಲೂ ಬನ್ ಬೇಕು ನನಗೆ. ಹಂಗೆ ಸರಿ ಆಯ್ತು, ಇಷ್ಟು ಸಾಕು ನನಗೆ ಇವತ್ತು. ಸರಿನಾ? ನೀವು ಇಷ್ಟು ತಗೊಂಬನ್ನಿ. ಅತ್ತೆ, ನನಗೆ ನೀವು ಈಗ ಮಧ್ಯಾಹ್ನಕ್ಕೆ ಲೈಟ್ ಆಗಿ ನನಗೆ ಏನು ಏನಿದೆ, ನನಗೆ ಲೈಟ್ ಆಗಿ ಏನಾದ್ರು ಫುಡ್ ಬೇಕು ಸದ್ಯಕ್ಕೆ. ನನಗೆ ಎಗ್ ರೈಸ್ ಮಾಡ್ಕೊಡಿ ಸಾಕು ಇವಾಗ. ಸರಿನಾ? ಬೆಳಿಗ್ಗೆಯಿಂದನೂ ಬೆಳಿಗ್ಗೆಯಿಂದನೂ ಊಟ ಮಾಡಿದ್ದೀನಿ, ಅಡಿಗೆ ಮಾಡಿದ್ದೆ ಮನೇಲಿ. ಈಗ ಸದ್ಯಕ್ಕೆ ಎಗ್ ರೈಸ್ ಮಾಡ್ಕೊಡಿ, ಇಲ್ಲ ಫ್ರೈಡ್ ರೈಸ್ ಮಾಡ್ಕೊಡಿ. ಇಲ್ಲ ಎಗ್ ರೈಸ್ ಬೇಡ, ಫ್ರೈಡ್ ರೈಸ್ ಮಾಡ್ಕೊಡಿ ಸಾಕು. ಸರಿನಾ? ನೋಡಿ ಮಾವ, ನೀವು ಹೋಗ್ತಿರಲ್ಲ ಟೌನಿಗೆ, ಅಲ್ಲಿಂದಾನೆ ನನಗೆ ಕೋಳಿ ಕಟ್ ಮಾಡಿಸ್ಕೊಂಬಂದು ಕೊಡ್ಬೇಕು. ಅತ್ತೆ, ನೀವು ನನಗೆ ಚಿಕನ್ ಚಿಲ್ಲಿ ಬರುತ್ತಲ್ಲ, ಚಿಕನ್ ಚಿಲ್ಲಿ ಮಾಡ್ಕೊಡ್ಬೇಕು. ಮತ್ತೆ ಬಿರಿಯಾನಿ ಏನು ಬೇಡ, ಬಿರಿಯಾನಿ ನೋಡೋಣ ನಾಳೆ ಮಾಡ್ಕೊಡಿರಂತೆ. ಇವತ್ತು ಚಿಕನ್ ಚಿಲ್ಲಿ ಮತ್ತೆ ಅದ್ರ ಜೊತೆ ಗ್ರೇವಿ ಮತ್ತೆ ಚಪಾತಿ ಇಷ್ಟು ಬೇಕು ನನಗೆ. ಸರಿನಾ ಮಾವ? ಮತ್ತೆ ಫಾರಂ ಕೋಳಿ ಏನಾದ್ರು ತಗೊಂಡ್ಬಂದು ಬಿಟ್ಟಿದ್ದೀರಾ? ನಾನು ಫಾರಂ ಕೋಳಿ ತಿನ್ನಲ್ಲ, ನನಗೆ ಬಾಯ್ಲರ್ ಕೋಳಿದರೆ ಬೇಕು. ಸರಿನಾ? ಹಂಗೆ ನನಗೆ ದಿನಾಲೂನು ತಿನ್ನೋದಕ್ಕೆ ನಾಟಿ ಮೊಟ್ಟೆ ಅಂದ್ರೆ ಸಖತ್ ಇಷ್ಟ. ಬೆಳಿಗ್ಗೆ ದಿನಾಲೂನು ನಾಟಿ ಮೊಟ್ಟೆ ಬೇಕು. ಇಷ್ಟು ಮಾಡಬೇಕು ನನಗೆ. ನಿಮ್ ಮನೇಲಿ ಏನಾದ್ರು ಅಡಿಗೆ ಮಾಡ್ತೀರಾ, ತಿಂಡಿ ಮಾಡ್ತೀರಾ ಅಂದ್ರೆ ದಿನಾಲೂನು ಬೆಳಿಗ್ಗೆ ತಿಂಡಿ ಬೇಕು. ನನಗೆ ಕೇಳ್ಬಿಟ್ಟೆನೆ ತಿಂಡಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಕೇಳ್ಬಿಟ್ಟೆನೆ. ಸರಿನಾ ಅತ್ತೆ? ಕೇಳಿಸ್ತೈತಾ ನಾನು ಹೇಳ್ತಿರೋದು? ಇಷ್ಟು ಮಾಡಿ ಇವತ್ತು ಸಾಕು. ಅಯ್ಯೋ 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 ಅಯ್ಯೋ, ಏನ್ರಿ ಹಿಂಗ್ ಹೇಳ್ತಿದ್ದಾಳೆ ಇವಳು? ನಾವು ನೋಡಿದ್ರೆ ಇವತ್ತಿನವರೆಗೂ ಹಿಂಗೆಲ್ಲ ತಿಂದು ಇಲ್ಲ, ಏನು ಮಾಡು ಇಲ್ಲ. ಅವ್ರ ಇವ್ರ ಮನೇಲಿ ಮಾಡ್ಕೊಂಡು ಈಗ ನಿಮ್ಮ ಅಕ್ಕ ಬಾವನ ಮನೇಲೇ ತಿನ್ಕೊಂಡು ಹೆಂಗ ಇಷ್ಟ ದಿವಸ ಕಾಲ ಕಳೆದ್ಬಿಟ್ಟು ಹೆಂಗ. ಇವಳು ಅಂದ್ರೆ ಇವಳು ಒಂದ್ ತಿಂಗಳಿಗಾಗ ಅಡಿಗೆ ಒಂದೇ ದಿವಸಕ್ಕೆ ಹೇಳ್ತಿದ್ದಾಳೆ. ಅಪ್ಪ ತಲೆ ಗಿರ 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 ಅಂತ ತಿರುಗ್ತಾ ಇತ್ಕೊಂಡ್ರಿ. ರೀ ಚಿಕನ್ ಚಿಲ್ಲಿ ಮಾಡ್ಕೊಡ್ಬೇಕಂತೆ ಅವಳಿಗೆ. ಹಂಗೆ ಗ್ರೇವಿನೂ ಚಪಾತಿ ಮಾಡ್ಕೊಡ್ಬೇಕಂತೆ. ನೋಡ್ರಿ, ನಿಮ್ಗೆ ಏನೇನೋ ಹೇಳದಲ್ಲ ಅವೆಲ್ಲ ತಗೊಂಬಂದ್ ಕೊಡ್ಬೇಕಂತೆ. ಕೊಡ್ಬೇಕೇನ್ರಿ? ರೀ ಬೇಡ ಅಂತ ಹೇಳೋಣ, ಇವತ್ತು ಚಿಕನ್ ಏನು ಬೇಡ, ನಾಳೆನೋ ಇಲ್ಲ ಭಾನುವಾರ ಮಾಡ್ತೀವಿ ಕಣಮ್ಮ ಅಂತ ಹೇಳ್ತೀನಿ. ನೋಡೋಣ ಏನಂತಾಳೆ ಅಂತ. ಪಾಪ ಸೌಮ್ಯ, ಮತ್ತೆ ಇವತ್ತು ಬೇಡ ಕಣಮ್ಮ ಚಿಕನ್ನು, ಭಾನುವಾರ ತಗೊಂಬರ್ತಾರೆ ನಿಮ್ಮ ಮಾವ. ಭಾನುವಾರ ಮಾಡಿದ್ರೆ ಆಗುತ್ತಲ್ವೇನಮ್ಮ? ಬಿಡು, ಭಾನುವಾರ ಮಾಡ್ತೀವಿ. ಅಯ್ಯೋ ಗೊತ್ತಿತ್ತು ನನಗೆ ಇವೆಲ್ಲ ಮಾಡ್ತೀರಂತ, ಇದೇ ರೀತಿ ಮಾಡ್ತೀರಂತ ನಮಗ್ ಚೆನ್ನಾಗ್ ಗೊತ್ತಿತ್ತು. ನನಗೆ ಮಾಡಾಕಲ್ಲ, ನೀವು ಹಿಂಗೆ ಹಿಂಸೆ ಮಾಡ್ತೀರಾ ಅಲ್ಲ. ಮೊದ್ಲನೇ ದಿವಸನೇ ಕೇಳಿದ ತಕ್ಷಣ ಹಿಂಗೆ ಹೇಳ್ತಿದ್ರಲ್ಲ ನೀವು. ಬಿಡಿ ಬಿಡಿ, ಏನು ಪರವಾಗಿಲ್ಲ ಅಲ್ಲ. ನನ್ನ ಪಾಡಿ ನಾನು ಹೆಂಗ ನಮ್ಮ ಮನೇಲೇನೆ ನಮ್ಮ ಅಪ್ಪ ಅಮ್ಮ ದಿನಾಲು ನನಗೆ ಚಿಕನ್ ಚಿಲ್ಲಿ ಎಲ್ಲ ಅದನ್ನು ಮಾಡಾಕೋರು. ಹೆಂಗ ನೆಮ್ಮದಿಯಾಗಿ ನನ್ನ ಪಾಡಿಗೆ ನಮ್ಮ ಮನೇಲಿದ್ದೆ. ದೊಡ್ಡದಾಗಿ ಬೇರೆ ಹೇಳಿ ಕರ್ಕೊಂಡ್ ಬಂದ್ಬಿಟ್ರಿ. ಬಾರಮ್ಮ, ನೀನ್ ಏನ್ ಕೇಳ್ತೀಯೋ ಅದನ್ನ ಮಾಡಾಕ್ತಿವಿ. ನೀನ್ ಹೆಂಗಿರ್ತೀಯೋ ಹಂಗೆ ನಿನ್ಗೆ ಇಷ್ಟ ಬಂದಂಗೆ ಇರ್ಬೋದು. ಬಾರಮ್ಮ ಬಾರಮ್ಮ ಅಂತ ಹಿಂಸೆ ಮಾಡ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ರಲ್ಲ. ರೀ ಗಿರೀಶ, ಬರ್ರಿ ನನ್ನ ಪಾಡಿಗೆ ನನಗೆ ಸೀದಾ ನಮ್ಮ ಮನೆಗೆ ಬಿಟ್ಟು ಬಂದ್ಬಿಡ್ರಿ. ನಾನು ನೆಮ್ಮದಿಯಾಗಿ ನನ್ಗೆ ಇಷ್ಟ ಬಂದಂಗೆ ಇದ್ಬಿಡ್ತೀನಿ. ನಿಮ್ ತಂಟೆನೆ ಬೇಡ, ನಿಮ್ ಸವಾಸನೆ ಬೇಡ. ಬರ್ರಿ, ನನಗೆ ಬಿಟ್ಟು ಬರ್ರಿ. ಅಯ್ಯೋ ಸೌಮ್ಯ, ರೀ ಬೇಡ ಅಂತ ಹೇಳ್ರಿ. ಸೌಮ್ಯ ಮಾಡ್ಕೊಡ್ತೀನಿ ಕಣಮ್ಮ, ಚಿಕನ್ ಚಿಲ್ಲಿನೇ ಮಾಡ್ಕೊಡ್ತೀನಿ. ನಿನ್ಗೆ ಏನ್ ಇಷ್ಟ, ಗ್ರೇವಿ, ಚಿಕನ್ ಗ್ರೇವಿ, ಚಿಕನ್ ಚಿಲ್ಲಿ, ಚಪಾತಿ ಎಲ್ಲ ಮಾಡ್ಕೊಡ್ತೀನಿ ಕಣಮ್ಮ. ಸುಮ್ಕಿರು. ರೀ ಹೋಗ್ರಿ ಬೇಗ ಬೇಗ ಹೋಗಿ ಚಿಕನ್ ತಗೊಂಬನ್ನಿ, ಹೋಗಿ ಬೇಗ.